ಕೆಲವು ದಿನಗಳ ಹಿಂದಿನ ವಿಡಿಯೋ ಕ್ಲಿಪ್ಗಳನ್ನು ನೀವು ಗಮನಿಸಿರಬಹುದು. ನಾನು ಹೇಳೋ ಈ ಮಾತುಗಳನ್ನು ಕೇಳಿ ಅದನ್ನು ನೋಡಲೂಬಹುದು. ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಗಳ ಮಾತನ್ನು ಧಿಕ್ಕರಿಸಿ ಗೌಪ್ಯವಾಗಿ ಯಾರ್ಯಾರ ಜೊತೆಗೋ ಪ್ರೇಮ ಪ್ರಕರಣದಲ್ಲಿ ತೊಡಗಿದಂಥ ಹೆಣ್ಣು ಮಕ್ಕಳ ಕೇಸುಗಳು ಹೆಚ್ಚು ಬರಕತ್ಯಾವ. ತಾಯಂದಿರು ಬಂದು ಅಳನ್ನು ತೋಡ್ಕೋತಾರ ಅಂತ ನಿಮಗೆ ತಿಳಿಸಿದ್ದೆ. ಇನ್ನೊಂದು ಕ್ಲಿಪ್ನೊಳಗೆ ಆ ತಂದೆ ತಾಯಿರ ಅಳನ್ನು ಕೇಳಿ ನಾನೊಂದು ಒಬ್ಬ ಪೇರೆಂಟ್ಗಳಿಗೆ ಒಂದು ಕ್ರಿಯೆಯನ್ನು ಹೇಳಿದ್ದೆ, ತಾಂತ್ರಿಕ ಕ್ರಿಯೆಯನ್ನು. ಅದರಿಂದಾಗಿ 34 ದಿವಸದೊಳಗೆ ರಿಸಲ್ಟ್ ಸಿಕ್ತು ಅಂತ ಹೇಳಿದ್ದೆ. ಈ ಕ್ಲಿಪ್ಪನ್ನು ನೋಡಿ, ಹಾಗಾದರೆ ನನ್ನ ಕುಟುಂಬದ ನನ್ನ ಮಕ್ಕಳ ಸಮಸ್ಯೆಗಳು ಕೂಡ ಗುರುಗಳ ಕಡೆ ಪರಿಹಾರ ಸಿಗುತ್ತೆ ಅಂತ ಕೇಳ್ಕೊಂಡು ಹೇಳಿ ಅದೇ ಕೇಸುಗಳನ್ನು ಪಡ್ಕೊಂಡ್ಬಂದು ಮತ್ತೆ ಅವಲತ್ತುಗೊಳ್ತಕ್ಕರ ಸಂಖ್ಯೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಏನಾಗಿದೆ ಅಂತ, ಯಾಕೆ ಹೀಗೆ ಆಗ್ತಾ ಇದೆ? ಇವತ್ತಿನ ಕಾಲಕ್ಕೆ ಕುಂತು ಶಾಸ್ತ್ರದ ಪ್ರಕಾರ ನೋಡ್ಲಿಕ್ಕೆ ಬರೋದು, ಕನ್ಯಾ ನೋಡ್ಲಿಕ್ಕೆ ಬರೋದು, ವರ್ಣ ಮನೆಯವರು ಬರೋದು, ವರ್ಣ ನನ್ನ ಮನಸ್ಸಿಗೆ ಬಂದಂತ ಅವ್ರು ಹೇಳೋದು, ನಮ್ಮ ಮನಸ್ಸಿಗೆ ಬಂದಂತ ಇವರು ಹೇಳೋದು, ಆ ನಂತರ ಎಂಗೇಜ್ಮೆಂಟ್ ಅನ್ನೋದು ಎಲ್ಲ ಹೋಗ್ಬಿಟ್ಟದ್ರಿ. ಎಲ್ಲ ಹೋಗ್ಬಿಟ್ಟದು. ಲಿವಿಂಗ್ ಟುಗೆದರ್ ಬಂದು, ಲಿವಿಂಗ್ ರಿಲೇಷನ್ಶಿಪ್ ಬಂದು ಎಷ್ಟು ಹಾಳಾಗಿಬಿಟ್ಟದ. ವಿದೇಶಿ ಸಂಸ್ಕೃತಿ ಹಂಗಿತ್ತು ಅಂತ ತಿಳ್ಕೊಂಡು ಕೇಳಿ ಮರಗಿದ ಜೀವಕ್ಕೆ ನಮ್ಮ ನಡುವೆ ಇಂಥದ್ದೊಂದು ಪೆಡಂಭೂತ ಬಂದು ಸೇರಿಕೊಂಡದ್ದು ಅಪತ್ಯ ಆಗಿಬಿಟ್ಟದ್ದು. ಏನು ಮಾಡೋದು? ಬೆಂಗಳೂರಿನ ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ ವೈದ್ಯಕೀಯ ಕಾಲೇಜಿನ, ತಾಂತ್ರಿಕ ಕಾಲೇಜಿನ ಹುಡುಗ ಹುಡುಗಿಯರದೇ ದೊಡ್ಡ ಪಾರುಪತ್ಯ. ಒಂದೇ ರೂಮ್ನಾಗ 6-7 ಮಂದಿ ಇರ್ತಾರೆ, ಒಂದೊಂದು ಜೋಡಿಯಾಗಿ, ಒಂದೊಂದು ರೂಮ್ನಾಗ ಜೋಡಿಯಾಗಿರೋದು, 2 ಕಾಟ್ನೆ ಹಾಕ್ಕೊಂಡು. ನಾನು ಪದೇ ಹೇಳ್ತೀನಿ, ಇದು ಏನು? ಇದು ಬೆಂಕಿ ಬೆನ್ನಿ ಎಂದು ಕೂಡಿರ್ಲಿಕ್ಕಾಗತ್ತೇನ್ರಿ? ಬೆಂಕಿ ಬೆನ್ನಿ ಅದು ಉರಿ ಯೌವನ. ಅದು ನೂರಾರು ಪೋರ್ನ್ ವಿಡಿಯೋ ನೋಡ್ತಾ ಇರೋ, ನೋಡಿ ಅದರಂತೆ ಮಾಡುವ ಕನಸು ಕಾಣುತ್ತಿರುವ ಪಡ್ಡೆ ಹುಡುಗ ಹುಡುಗಿಯರು ಒಂದೇ ರೂಮಿನ 2 ಬೆಡ್ನೊಳಗೆ ಇದ್ದು ಅಭ್ಯಾಸ ಮಾಡ್ತಾರ ಅಂತ ನಮಗೆ ಅನಿಸ್ತದ. ಮುಂದೆ ಆ ಹುಡುಗಂದು 2 ವೀಲರ್ ಇರ್ತದೆ, ಜಿಯೋ ಅಂತ ತಿಳ್ಕೊಂಡು ಈ ಹುಡುಗಿನ ಕರ್ಕೊಂಡು ಅಡ್ಡಾಡಿಸಿ ಕಾಲೇಜಿಗೆ ಕರ್ಕೊಂಡೋಗಿ ಬೇಳೆಪುರಿ ತಿನ್ನಿಸಿ ಶುರು ಆಗಿರ್ತೈತಿ ರೀ. ಇದನ್ನ ನೋಡೋದಾಗೈತಿ. ಈಗಿನ ಹುಡುಗಿಯರಿಗೆ ಎಂಗೇಜ್ಮೆಂಟು ಶಾಸ್ತ್ರ ಅನ್ನೋದು ಹೋಗ್ಬಿಟ್ಟೈತಿ. ನೋಡುವ ಹೆಣ್ಣು ನೋಡುವ ಗಂಡು ನೋಡುವ ಶಾಸ್ತ್ರ ಹೋಗ್ಬಿಟ್ಟೈತಿ. ಮದುವೆನೂ ದೂರ ಹೋಗ್ಬಿಟ್ಟೈತಿ. ಎಷ್ಟೋ ಜನ ಹುಡುಗಿಯರ ಮದುವೆ ಬೇಡ ಅಂತಾರೆ. ಇದು ತಂದೆ ತಾಯರಿಗೆ ನುಂಗಲ ತುತ್ತಾಗ್ಬಿಟ್ಟೈತಿ. ನಾ ಈಗ ಹೇಳ್ತೀನಲ್ಲ, ಒಂದು ಹೃದಯ ವಿದ್ರಾವಕ, ಎದೆ ಒಳಿತಕ್ಕಂಥ ಒಂದು ಸನ್ನಿವೇಶ ಕೇವಲ 3-4 ದಿನಗಳ ಹಿಂದೆ ಬಂತು. ಒಬ್ಬಕ್ಕೆ ತಾಯಿ ಬಂದು, ಅತ್ಯಂತ ಗೌರವಾನ್ವಿತ ಕುಟುಂಬದಕ್ಕೆ, ಆಕೆ ಒಬ್ಬ ಅತ್ಯಂತ ಸರ್ಕಾರಿ ದೊಡ್ಡ ಹುದ್ದೆಯಲ್ಲಿದ್ದಾಕೆ. ಯಾಕಂದರೆ ಹೆಸರು ಹೇಳಲಿಕ್ಕೆ ನಮಗೆ ಆಗೋದೇ ಇಲ್ಲ, ಮತ್ತು ಹೇಳೂಬಾರ್ದು, ಇದು ಗೌಪ್ಯ. ಹೌದಾ? ಬಂದು ಮತ್ತೆ ಹೇಳ್ತೀನಲ್ಲ, ಒಳಗಿನ ದುಃಖ ಎಷ್ಟು ತರ್ಕೊಂತಾರೆ. ಅಳಗತ್ತಿದ್ದು ಏನಮ್ಮ ಹೇಳು ಅಂತಂದೆ. ಇಲ್ಲ ಗುರುಜಿ, ಎಷ್ಟೋ ವರ್ಷದ ಮೇಲೆ ಮದುವೆ ಆದ, ಎಷ್ಟೋ ವರ್ಷದ ಮೇಲೆ ನನ್ನ ಮಕ್ಕಳೇ ಆಗಲ್ದಕ್ಕೆ ಎಲ್ಲಿ ಬೇಕಲ್ಲಿ ಹುಡುಕೊಂಡು ಎಲ್ಲ ದೇವರಿಗೆ ಕೇಳಿಕೊಂಡು ಸುಮಾರು 17 ವರ್ಷದ ಮೇಲೆ ನನಗೆ ಗರ್ಭ ನಿಂತು ಹೆರಿಗೆಯೊಳಗೆ ನನಗೆ ಅದು ಟ್ವಿನ್ಸ್
ಅವಳಿ ಜವಳಿ ಮಕ್ಕಳು ಹುಟ್ಟಿದ್ದು, ಆ ಎರಡೂ ಅವಳಿ ಜವಳಿ ಹೆಣ್ಮಕ್ಕಳೇ ಆಗಿದ್ದು. ಇವೆರಡೂ ಹೆಣ್ಣು ಮಕ್ಕಳನ್ನ ಹಿಂಗೆ ಜಾಕ್ ಮಾಡ್ಕೊತ ಬಂದೆ. ಮುತ್ತಿನ ಥರ ಒಂಥರ ರಾಜ್ಕುಮಾರಿ ಟೈಪ್ ಬೆಳೆಸಿದೆ. ಯಾಕಂದರೆ ರೊಕ್ಕಕ್ಕೇನು ಕಮ್ಮಿ ಇರಲಿಲ್ಲ. ಅವರ ಯಾವ ಬೇಕು ಬೇಡುಗಳನ್ನು ನಾನು ತಿರಸ್ಕರಿಸಲಿಲ್ಲ, ಬೆಳೆಸಿದೆ. ಒಬ್ಬಾಕಿ ಇಂಜಿನಿಯರು, ಒಬ್ಬಾಕಿ ಡಾಕ್ಟರ್, MD ಆಗೈತೆ ಅಂಕಾಲಜಿ ಒಳಗೆ. ಎಲ್ಲ ಹೇಳ್ತಾ ಹೋದ. ಈಗ ಏನಪ್ಪ ಅಂತಂದರೆ, ಒಂದನೇದಾಕಿ ಯಾವನ್ನೋ ಲವ್ ಮಾಡಿದ್ಲು. ಅವ ಕೀಳು ಜಾತಿಯವಂತ, SC ST ಅಂತ. ನಮಗದು ಒಗ್ಗಲಿಲ್ಲ ಗುರೂಜಿ. 2 ವರ್ಷ ಆಯಿತು. ಹಿರಿಯಾಕಿನ ಕೂಡ ನಾನು ಮದುವೆ ಮಾಡಲೇಬೇಕಂತ ಆಕೆ ಕಟ್ಟಿ ಹಿಡ್ದಾಳ. ಈಗ ನಮಗೆ ಹೆಂಗೆ ಬಿಸಿ ತುಪ್ಪ ಆಯ್ತು. 2 ವರ್ಷ ತಡೆದೀವಿ. ಕೊನೆಗೂ ಆಕೆ ಮನದು ಮದುವೆ ಮಾಡಿಕೊಟ್ಬೇಕು ಗುರುಜಿ. ಆಯಿತಾ, ನೀವು ಬೇಕಾದ್ರೆ ಲವ್ ಮ್ಯಾರೇಜ್ ಆಗು, ಅಲ್ಲೇ ರಿಜಿಸ್ಟರ್ ಮ್ಯಾರೇಜ್ ಆಗು ಅಂತ ಹೇಳಿದ್ರು ಸಹಿತ ಇಲ್ಲ, ನೀವು 4 ಜನರ ನಡುವೆ ಒಂದು ಅರೇಂಜ್ ಮ್ಯಾರೇಜ್ ಟೈಪ್ ಮಾಡಬೇಕು ಅಂತಿದ್ದದಕ್ಕೆ ಒಂದು 20 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದ್ರು ಗುರುಜಿ. ಈ ಸಮಸ್ಯೆ ಬಂದಿದ್ದಪ್ಪ ಅಂದ್ರೆ 2ನೇ ಹುಡುಗಿನೂ ಅದೇ ಇದ್ರಾಗದಾಳ ಗುರುಜಿ. ನನಗೂ ಮಾಡಿಕೊಡ್ರಿ, ನಾನೊಬ್ಬನ ಲವ್ ಮಾಡ್ಕೊತೀನಿ. ಇದು ಏನು ಗುರುಜಿ, ಏನು ಕರ್ಮ ಇದು? ನಾ ಎಷ್ಟು ಪ್ರತಿರೋಧ ಮಾಡಿದ್ರು ಸಹಿತ ಮಕ್ಕಳೇ ನನ್ನ ಮಾತು ಕೇಳ್ತಾ ಇಲ್ಲ. ಎಷ್ಟು ಒದ್ದಾಡ್ತೀನಿ ಅಂತ ಮತ್ತೆ ಹಾಕತ್ತಿದ್ದು. ಮತ್ತೆ ತಡ್ಕೊಂಡ್ರು. ಹೋಗಲಿ ಗುರುಜಿ, ಅಲ್ಲಿಯೂ ಸೋತೆ, ಇಲ್ಲಿಯೂ ಸೋಲ್ತಾ ಇದ್ದೀನಿ ಅನಿಸುತ್ತೆ. ಆದರೆ ಇಬ್ಬರು ಮಕ್ಕಳು ಬಂದಿದ್ದರು. ಅವ್ರನ್ನ ಹೊರಗೆ ಕಳಿಸಿದ್ದು. ಈ 2 ಮಕ್ಕಳು ಹೆಂಗದ ಗೊತ್ತದನು ಗುರುಜಿ? ನನ್ನ ಮ್ಯಾಗ ಆಪಾದನೆ ಮಾಡ್ಯಾರ. ಯಾಕಂದ್ರೆ ನನ್ನ ಗಂಡ 6 ವರ್ಷದಿಂದ ತೀರ್ಕೊಂಡ್ರು. ಸ್ವಲ್ಪ ಕೆಲವು ಅವ್ರು ತೀರ್ಕೊಂಡ ಮೇಲೆ ಕೆಲವು ಕೊಡ್ತುಗಳ ವ್ಯವಹಾರದೊಳಗೆ, LIC ಇದೊಳಗೆ, ಭೂಮಿಯ ವ್ಯವಹಾರದೊಳಗೆ, ಪ್ಲಾಟ್ ವ್ಯವಹಾರದೊಳಗೆ ಅವರ ಸ್ನೇಹಿತ ಬಂಧನಗೆ ಹೆಲ್ಪ್ ಮಾಡ್ತಿದ್ದ. ಭಾಳ ಸಲಿಗೆಯಿಂದ ಅವನ್ನ 2 ವೀಲರ್ ಮ್ಯಾಗ ನಾನು ಅಡ್ಡಾಡಿ ಇವನ್ನೆಲ್ಲ ಸರಿಪಡಿಸ್ಕೊಂಡೆ. ಆದರೆ ಇವತ್ತು ಏನಾಗೈತಪ್ಪ ಅಂದ್ರೆ, ನನಗೂ ಅವು ಸಂಬಂಧ ಕಟ್ಟ್ಯಾರ. ಈ ಸಂಬಂಧ ಕಟ್ಟಿದವ್ರು ಯಾರೂ ಅಲ್ಲ, ನನ್ನ ಮಕ್ಕಳು. ನೀನು ಸುದ್ದದಿ ಅಂತಾರೆ ಗುರುಜಿ, ನೀನು ಸುದ್ದದಿ. ಈ ನಮಗೆ ನಾ ಹೇಳಕತ್ತಿ, ಬುದ್ಧಿ ಹೇಳ್ಯಾರ ಗುರುಜಿ. ನಾನು ಏನು ಜೀವ ಇಟ್ಟು ಏನು ಮಾಡೋದು ಗುರುಜಿ? ಯಾರಿಗೋಸ್ಕರ ಜೀವ ಇಡಬೇಕು? ಹತ್ಲು ಹೊರಗಿನವ್ರು ಹೇಳಿ, ಆದರೆ ಮನೆಯ ಮಕ್ಕಳು ಹೊಟ್ಟಿ ತೆರೆದು ಹಡ್ದು ಮಕ್ಕಳು ಹಿಂಗಂದ್ರಪ್ಪ ಅಂದ್ರೆ ಜೀವ ತೊರ್ಕೊಂತದೇನ್ರಿ ಗುರುಜಿ. ಮತ್ತೆ ಅಳಕತ್ತಿದ್ರು. ಏನಾಯ್ತು? ಹಡ್ದ ಮಕ್ಕಳು ಯಾರಿಗೆ ಏನು ಅನ್ನಬೇಕು? ಮಾತೃ ದೇವೋಭವ ಪಿತೃ ದೇವೋಭವ ಅಂದಂಥ ಭೂಮಿಯೊಳಗೆ ಅವ್ವನ ಮ್ಯಾಗ ಅಪರಾಧ ಹೊರಿಸ್ತಕ್ಕಂಥ ಮಕ್ಕಳು ತಮ್ಮ ತಗೊಳ್ಳು ತೀಟಿಗೆ ಅವ್ವ ಪ್ರತಿರೋಧ ಮಾಡ್ತಾ ಇದ್ದಾಳಲ್ಲ ಈಗ ಲವ್ ಮ್ಯಾರೇಜಿಗೆ. ಎಷ್ಟೋ ಮಂದಿ ಮತ್ತೆ ಬರ್ತಾರೆ ತಾಯಂದಿರು, ಅವರು ಲವ್ ಮ್ಯಾರೇಜ್ ಆಗಿ ಬಂದಿರ್ತಾರೆ. ಈಗ ಅವ್ರ ಮಕ್ಕಳು ಲವ್ ಮ್ಯಾರೇಜ್ ಆಗಕ್ಕೆ ಹೊಳಿಸ್ತಾರಲ್ಲ, ಬುದ್ಧಿ ಹೇಳೋಂಗಿಲ್ಲ ಈಕಿ. ಯಾಕಂದ್ರೆ ಈಗಿನ ಲವ್ ಮ್ಯಾರೇಜ್ ಆಗಿ ಬಂದಾರಲ್ಲ, ನೀ ಏನು ಕಮ್ಮಿ, ನೀ ಏನು ಸುದ್ದದಿ ಅಂತಾರೆ ಅವ್ರಿಗೆ. ಎಂಥ ಸಂಸ್ಕೃತಿ, ಎಂಥ ಸನ್ನಿವೇಶಗಳು, ಎಂಥ ಸಮಯ. ಹೇಗೆ ಸಾಕಷ್ಟು ಸಿಗರೇಟ್ ಸೇದತಕ್ಕಂಥ ಒಬ್ಬ ತಂದೆ ತನ್ನ ಮಗ ಸಿಗರೇಟ್ ಸೇದುವಾಗ ಅವಾಗ ಹಂಗೆ ಮಾಡಬೇಡ ಅಂತ ಹೇಳ್ಬೇಕನ್ಸುತ್ತೆ, ಹೇಳಲಾರ. ಯಾಕೆ ಸ್ವಯಂ ತಾನೇ ಸೇರ್ತಾನ. ಹಂಗೆ ತಾನೇ ಸ್ವಯಂ ಲವ್ ಮ್ಯಾರೇಜ್ ಆಗಿ ದಾಂಪತ್ಯ ಜೀವನ ನಡೆಸಿ ಈ ಮಕ್ಕಳು ನಡೆದು ಅವ್ರು ಲವ್ ಮ್ಯಾರೇಜ್ ಆಗೋ ಮುಂದೆ ಬುದ್ಧಿ ಹೇಳಕ್ಕೆ ಇವ್ರಿಗೆ ಹೆಂಗೆ ಬರ್ತದೆ? ಏನಾಯ್ತಿದು? ಮತ್ತು ಅವರು ಲಿವ್ ಇನ್ ರಿಲೇಷನ್ಶಿಪ್ನ್ಯಾಗ, ಹೌದಾ, ಲಿವಿಂಗ್ ಟುಗೆದರ್ ಇದ್ರೊಳಗೆ ಅವ್ರು ಲವ್ ಮಾಡ್ಯಾರ. ಆದ್ರೆ ಎಷ್ಟೋ ಜನ ದುರಂತದ ಕಥೆ ಏನಪ್ಪ ಅಂತಂದ್ರೆ, ಎಷ್ಟೋ ಜನ ಮದುವೆ ಆದರೂ ಕೂಡ ಎಷ್ಟೋ ಮಂದಿ ತಾಯಂದಿರು ಬೇರೆ ಸಂಬಂಧವನ್ನು ಇಟ್ಕೊಂಡಾರ. ಮತ್ತಿದು ಮಕ್ಕಳಿಗೆ ಗೊತ್ತಾಗಿದ್ದು, ಇವ್ರು ಹೆಂಗೆ ಬುದ್ಧಿ ಹೇಳ್ತಾರೆ? ತಮ್ಮ ಮಕ್ಕಳಿಗೆ ಬುದ್ಧಿ ಹೆಂಗೆ ಹೇಳ್ತಾರ? ಬುದ್ಧಿ ಹೇಳಿದ್ರೆ ಕೇಳ್ತಾರ? ಏನಾಯ್ತಿದು? ಛೇ
ಎಲ್ಲಿ ನೋಡಿದಲ್ಲಿ ಕಾಮದ ವಿಜೃಂಭಣೆ, ಸೆಕ್ಸ್ ಸೆಕ್ಸ್ ಸೆಕ್ಸ್. ಎಲ್ಲರೂ ದಾರಿ ತಪ್ಪಕತ್ಯಾರ, ವಿವಾಹಿತರು ದಾರಿ ತಪ್ಪಕತ್ಯಾರ. ಇನ್ನು ಈ ಹುಡುಗರಂತೂ ಮುಗಿದ ಹೋಯ್ತು. ತಂದೆ ತಾಯರ ದಾರಿ ತಪ್ಪಕತ್ಯಾರಪ್ಪ ಅಂದ್ರೆ ಹುಡುಗರು ಹುಡುಗಿಯರು ಹೆಂಗೆ ದಾರಿ ತಪ್ಪಲಿಕ್ಕಿಲ್ಲ. ಇದು ಇನ್ನಷ್ಟು 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 ಆಗ್ತದೆ. ಇನ್ನು ಮುಂದೆ ಮದುವೆಗಳು ಇರೋದಿಲ್ಲ. ಸುಮ್ಮನೆ ಫಾರಿನ್ ಸಂಸ್ಕೃತಿ. ಇವ ಸರಿ ಅನಿಸಲಿಲ್ಲ, ಬಿಟ್ಟರು. ಅವನಿಂದ ಲೈಂಗಿಕ ಸುಖ ಇಲ್ಲ, ಬಿಟ್ಟರು. ಮತ್ತೊಬ್ಬರು ನಡೀತು. ಹೀಗೆ ತಂದೆ ತಾಯಿನೂ ಹಂಗೆ, ಮಕ್ಕಳು ಹಂಗೆ. ಹೌದಾ? ಏನು ಮಾಡಬೇಕು, ಹೆಂಗೆ ಹೇಳಬೇಕು, ಇಷ್ಟು ಈಗ ಇಂಥವು ಕೇಳಿ 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 ತಲೆ ಚುಟ್ಟು ಹಿಡಿದದು. ಒಮ್ಮೆ ಮನಸ್ಸು ಗಟ್ಟಿ ಮಾಡ್ಕೊಳ್ತೀನಿ ಕೇಳಿ ಕೇಳಿ. ಬದುಕು ಹಿಂಗೇನಾ ಅಂತ. ಇನ್ನೂ ಈ ಲೈಂಗಿಕ ಅಪರಾಧ ಜಗತ್ತಿನೊಳಗೆ ಏನು ನಡೆದಾವ ಅನ್ನೋದು ಈ ಬಾಯಿಲಿ ಹೇಳಲಾಗೋದು. ಬಾಯಿಲಿ ಹೇಳಲಾಗೋದು. ನಾ ಹೇಳಿಲ್ಲ, ಜಗತ್ತಿನೊಳಗೆ ಒಂದಿಷ್ಟು ಮಕಾರಗಳು, ಮದಿರೆ, ಮಾನಿನಿ, ಮಾಂಸ, ಮೊಬೈಲ್ಗಳು, ಇವೆಲ್ಲ ನಮ್ಮ ಹಾದಿ ತಪ್ಪಿಸ್ತಕ್ಕಂಥ ಇವೆಲ್ಲ. ಹೌದಾ? ಕಾಮಿನಿ ಕಾಂಚನ ಅಂತಾರೆ. ಇವೆಲ್ಲ ಹಾದಿ ತಪ್ಪಿಸ್ತಾವೆ. ಬಟ್ ಇವತ್ತಿನ ಜೀವನದೊಳಗೆ ಇವೇ ವಿಜೃಂಭಿಸ್ತಾವ. ಎಲ್ಲರೂ ಅದು ತಪ್ಪಿರಲಿ ಒಪ್ಪಿರಲಿ ವಾಮ ಮಾರ್ಗದಿಂದ ಹಣ ಗಳಿಸ್ತಾರೆ. ಹಣ ಗಳಿಸೋಣ, ಎಂಜಾಯ್ ಮಾಡ್ತಾರೆ. ಎಂಜಾಯ್ಮೆಂಟ್ ಅಂತಂದ್ರೆ ಮದುವೆ ಮಾಡಿನ ಮಾಂಸ, ಮತ್ತೇನದು ಬಿಂದಾಸ್ ಜೀವನ. ಈ ನಮ್ಮ ಬದುಕು ಎಂಜಾಯ್ ಮಾಡ್ಲಿಕ್ಕೆ ಬಂದದ. ಸ್ವರ್ಗ ಸದೃಶ್ಯ ಆನಂದವನ್ನು ಪಡ್ಕೋಬೇಕು. ಅದರಿಂದ ಬೆನ್ನತ್ತಾರ. ಮತ್ತು ಆನಂದ ಅಂದ್ರೆ ಹೆಂಗೆ? ಲೈಂಗಿಕ ಆನಂದವೇ ಆನಂದ. ಮಾಂಸ ತಿನ್ನೋದ್ರೊಳಗೆ ಆನಂದ, ಸೆರೆ ಕುಡಿಯೋದ್ರೊಳಗೆ ಆನಂದ. ಇವನ್ನ ಬಿಟ್ಟರು ತನ್ನನ್ನು ತಾನು ನೋಡ್ಕೊಳ್ಳೋದು ಆನಂದ ಅನಿಸಲಿಲ್ಲ. ಮೌನವಾಗಿ ಕೂಡೋದು ಆನಂದ ಅನಿಸಲಿಲ್ಲ. ಎಂಥ ಸಮಯ ಏನು ಬಂತು? ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟುವರು ಯಾರ್ರೀ? ಬೆಕ್ಕಿನ ಕೊರಳಿಗೆ ಗಂಟೆ ಯಾರು ಕಟ್ಟಬೇಕು? ಎಲ್ಲರೂ ಲಫಂಗರೇ, ಎಲ್ಲರೂ ಕಾಮಿಪಾಸುಗಳೇ, ಎಲ್ಲರೂ ಕಲ್ಪ್ರಿಟ್ಸ್ಗಳೇ. 1000 ಮೂರ್ಖರ ನಡುವೆ ಒಬ್ಬ ಜಾಣ ಎದ್ನಪ್ಪ ಅಂದ್ರೆ ಮೂರ್ಖರು ಯಾರು, ಜಾಣರು ಯಾರು? ಜಾಣರು ಯಾರು, ಮೂರ್ಖರು ಯಾರು? ಹೀಗಾಗಿ ಏನೂ ಮಾಡದೇ ಇದ್ದವರು ಭಂಡ್ರಾಗ್ತಾರ, ಮಾಡಿದವರು ಸಂಭಾಯಿತರಾಗ್ತಾರ. ಈ ಕಾಮನ್ ಆಗ್ಯಾವ. ಆಯಿತು, ಲವ್ ಮ್ಯಾರೇಜ್ ಮತ್ತು ಈಗ ವಯಸ್ಸಿಗೆ ಸಹಜ. ಹೌದಾ? ಬೇರೊಬ್ಬರು ಕೂಡ ಸಂಬಂಧ ಬೆಳೆಸಿದ್ರೆ ಸಹಜ ಅಂತಕ್ಕಂಥ ಒಂದು ಅದು ರೂಢಿ ಆಗ್ಬಿಟ್ಟದ ನಮಗೆ. ಅದನ್ನು ಸರಿಸಾಯ್ತು ಅಂತಾರೆ. ಇಟ್ ಇಸ್ ಕ್ವೈಟ್ ಕಾಮನ್ ಅಂತಾರೆ. ಕ್ವೈಟ್ ಕಾಮನ್ ಅಂತ ಹೇಳ್ತಾರೆ. ಆಯಿತು, ನಮ್ಮ ಭಾರತೀಯ, ನಮ್ಮ ಹಿಂದೂ ಸಮಾಜ ಇದನ್ನು ಒಪ್ಕೊಂಡ್ಬಿಟ್ಟದ. ಈಗ ಒಪ್ಕೊಂಡ್ಬಿಟ್ಟದ್ದು ಇದನ್ನು. ಇಂತೆಲ್ಲ ಮಾಡೋದು ತಪ್ಪು ಅಲ್ಲ ಅಂತಕ್ಕಂಥ ವಾದವನ್ನು ಮಂಡಿಸ್ತದೋ. ನೋಡಿರೇನು ನೇಪಾಳದೊಳಗೆ ಈ ಹುಡುಗರು ವಿದ್ಯಾರ್ಥಿಗಳಿಗೆ ಪೋರ್ನ್ ವಿಡಿಯೋಸ್ ನೋಡಬಾರ್ದು ಅಂತಿಕೊಂಡು ಬ್ಯಾನ್ ಮಾಡಿದರೆ ನೇಪಾಳವನ್ನು ಸುಟ್ಟರು. ಅವರು ನೇಪಾಳ ಸಂಸತ್ತನ್ನು ಸುಟ್ಟರು. ಇಲ್ಲೂ ಕೂಡ ಎಷ್ಟೋ ಜನ ಆಧ್ಯಾತ್ಮವಾದಿಗಳು ಮಕ್ಕಳ ಇದರೊಳಗೆ ವಿಡಿಯೋದೊಳಗೆ ಅಥವಾ ಈ ಅಂತರ್ಜಾಲದೊಳಗೆ ಪೋರ್ನ್ ವಿಡಿಯೋ ತೆಗೀರಿ ಅಂತ ಹೇಳಿದಾಗ ಸ್ವತಃ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳ್ತಾರೆ ಇಲ್ಲೂ ನೇಪಾಳದಂಥ ಕ್ರಾಂತಿ ಆದೀತು, ಬಿಟ್ಟು ಬಿಡೋದನ್ನು ಅಂತಿಕೊಂಡು. ಅಂದರೆ ಏನು ನಾವು ಎಲ್ಲಿದ್ದೀವಿ? ಎಂಥ ಸಮಾಜದಾಗ ನಾವು ಬದುಕ್ತಾ ಇದ್ದೀವಿ? ಇಂಥವರಿಂದ ಏನು ನಿರೀಕ್ಷಿಸಲಾದೀತು? ಎಲ್ಲರೂ ಒಪ್ಕೊಂಡ್ಬಿಟ್ಟಾರ. ನಾ ಹೇಳಿಲ್ಲ, ಇದು 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 ಅಪರಾಧ ಅಲ್ಲ, ತಪ್ಪು ಅಲ್ಲ ಅಂತಕ್ಕಂಥ ಮೆಸೇಜು ಸಮಾಜ ತುಂಬ ಹೋಗ್ಬಿಟ್ಟದ. ಹಿಂದಕ್ಕೆ ಒಂದು ಕಾಲಕ್ಕೆ ಘಟಕಂಚಿಕೆ ಅಂತಿತ್ತು. ಇವತ್ತು ಎಕ್ಸ್ಚೇಂಜ್ ಆಫ್ ವೈಫ್ಸ್, ಎಕ್ಸ್ಚೇಂಜ್ ಆಫ್ ಹಸ್ಬೆಂಡ್ಸ್. ಹೌದಾ? ಇವರೇ ವಿವಾಹಿತರೇ ಹಿಂಗೆ ಮಾಡ್ತಾರೆ. ಮಕ್ಕಳು ಎಷ್ಟು ಮಾಡಬಾರ್ದು? ಯಾರಿಗೆ ಯಾರು ಬುದ್ಧಿ ಹೇಳ್ತಾರೆ? ದೇವರೇ,
ಕೇಳಿ ಕೇಳಿ ನೋಡಿ ನೋಡಿ ನನಗೆ ಒಂದು ಅನಿಸ್ತದ, ನೋಡ್ರಿ ಬೇಕಾದ್ರೆ ಸಾರಾಸಗಟಾಗಿ ಇವತ್ತು ಸ್ವಲ್ಪ ಫೇಸ್ಬುಕ್ ತೆಗೆದ್ರೆ, ವಿಡಿಯೋ ತೆಗೆದ್ರೆ, ಇದು ಯಾವುದು ಇನ್ಸ್ಟಾಗ್ರಾಮ್ ತೆಗೆದ್ರೆ, ಆ ನಂತರ ಯಾವುದು ವಾಟ್ಸಪ್ ಏನಂತ ಯೂಟ್ಯೂಬ್ ತೆಗೆದ್ರೆ ಬರೀ ಅರಿ ಸುಂದರವಾದ ಅತ್ಯಂತ ರಾಜಮನೆತನದ ಶ್ರೀಮಂತ ಮನೆತನದ ಹೆಣ್ಮಕ್ಕಳ ತಮ್ಮ ನಿತಂಬಗಳನ್ನ ತೋರಿಸ್ತಾರೆ, ಸ್ಥಾನಗಳನ್ನ ತೋರಿಸ್ತಾರೆ, ತೆರೆದ ಎದೆಗಳನ್ನ ತೋರಿಸ್ತಾರೆ ಮತ್ತು ಹೊಲಸು ಮಾತಾಡ್ತಾರೆ. ಯಾಗಿಲ್ಲ, ಅದು ತಪ್ಪು ಅನಿಸೋದೇ ಇಲ್ಲ. ಅದು ನೀವು ನೋಡಿರಿ, ಹೌದಾ? ಇನ್ನು ದೊಡ್ಡವರು ನೋಡ್ಯಾರ, ಆನಂತರ ಮಕ್ಕಳಂತೂ ಒಮ್ಮೆ ನೋಡಿದ್ರೆ ಸಾಕು ಸೀರಿಯಲಿ ಅವೇ ಬರ್ತಾವ. ಮತ್ತು ಮುಂದೆ ಏನಾಗಬಾರ್ದು, ಅವನು ನೋಡಿ ನೋಡಿ ಮಕ್ಕಳ ಮನಸ್ಸು ಏನಾಗಬಾರ್ದು. ನಾವಿಲ್ಲಿ ಏನು ಬಯಸ್ತೀವಿ ಅವರಿಂದ, ಹೆಂಗೆ ಬುದ್ಧಿ ಹೇಳ್ತೀವಿ ನಾವು, ಅವ್ರು ಹೆಂಗೆ ಒಂದು ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಎತ್ತಿಡ್ಕೊತೀವಿ, ಆಧ್ಯಾತ್ಮಿಕ ಪರಂಪರೆಯನ್ನು ಹೆಂಗೆ ಎತ್ತಿಡ್ಕೊತೀವಿ. ಮ್ಯಾಗ ಅಂತಾರ ಯಾರು ಶಿಕ್ಷಣ ತಜ್ಞರು, ನಮ್ಮ ಭಾರತದ ಭವಿಷ್ಯತ್ತು ಯುವಜನಾಂಗದ ಕೈಯಲ್ಲಿದೆ ಅಂತಿಕೊಂಡು, ಭಾರತದ ಭವಿಷ್ಯತ್ತು ಯುವಜನಾಂಗದ ಕೈಯಲ್ಲಿದೆ ಅಂತ ಹೇಳ್ತಾರೆ. ಆದರೆ ನನಗೆ ಒಳಗೊಳಗೆ ಅಂದ್ಕೊತೀನಿ, ಭಾರತದ ಯುವಜನಾಂಗ ಅವರ ತಾಕತ್ತು ಚಡ್ಡಿಯೊಳಗೆ ಸೋರ್ತಾ ಇದೆ. ಬ್ರಹ್ಮಚರ್ಯ ತೂರಿಬಿಟ್ಟಾರ. ಯಾರು ಬ್ರಹ್ಮಚಾರ್ಯಗಳಿಲ್ವೋ, ಯಾರು ಲೈಂಗಿಕ ಹಪಾಪಿತನ ಮಾಡ್ತಾರೋ, ಯಾರು ವೀರಪತನ ಮಾಡ್ಕೊತಾರೋ ಅವರು ಭವಿತವ್ಯ ಶೂನ್ಯ. ಸುಮ್ಮನೆ ಗಾರ್ಜಸ್ ಮೇರಾ ಭಾರತ್ ಮಹಾನ್ ಅಂತೀವಿ, ಪ್ರತಿಯೊಂದಳು ಮೇರಾ ಭಾರತ್ ಮಹಾನ್ ಅಂತೀವಿ. ಆದರೆ ಎಂಥ ಭಾರತ, ದೇವರೇ ಕಾಪಾಡಬೇಕು. ಸರಿ ಗುರುದೇವ್.